ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ದಯವಿಟ್ಟು ಕ್ಷಮೆಯಲ್ಲಿ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಯುವನ್ ಸರ್ಕಾರ್, ಯುವನ್ ರಘುನಾಥ್ ಬಗ್ಗೆ ಹೇಳಬೇಕಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಸಂತೋಷ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆ ನಾನೊಂದು ಸಿನಿಮಾ 2-3 years ಬ್ಯಾಕ್ ಒಂದು ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ಇವಾಗ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಒಂದು ಕಂಪ್ಲೀಟ್ ಒಂದು ಪ್ಯಾಷನೆಟ್ ಪರ್ಸನ್, ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದು ಒಂದು ದೊಡ್ಡ ಹೆಸರು ಇದ್ರು ಅದನ್ನ ಎಲ್ಲೋ ಒಂದ್ ಕಡೆ ಯೂಸ್ ಮಾಡಿದೆ. ಇಲ್ಲ, ನಾನು ಒಂದು ಪ್ರೂವ್ ಮಾಡ್ಬೇಕು, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು, ಒಂದು ಡೈರೆಕ್ಷನ್ ಪ್ರೂವ್ ಮಾಡ್ಬೇಕು ಅಂತ ಮುಂದೆ ಬಂದಿದೆ. ಸೊ ಎಲ್ಲ ಒಳ್ಳೇದಾಗಿ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಈ ಸಿನಿಮಾನಲ್ಲಿ ನಮ್ಮೊಂದು ವಿಶೇಷ ಪಾತ್ರ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು, ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿ ನಾನು ಶೂಟ್ ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್ ಅಂಡ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲೋ ಒಂದ್ ಕಡೆ ಒಂದು ಹೀರೋಗೆ ಪ್ಯಾರಲಲ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ನಂದು ಮತ್ತೆ ಧೀರೇನ್ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಇತ್ತು. ಅಂಡ್ ಎಲ್ಲೋ ಒಂದ್ ಕಡೆ ಹಿ ವಾಸ್ ಲೈಕ್ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಚೆನ್ನಾಗಿ ಮಾಡೋಣ ಧರ್ಮ, ಮೇಕಿಂಗ್ ವೈಸ್ ಈ ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅದೇ ನಿಟ್ಟಿನಲ್ಲಿ ಧೀರೇನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ಥಿಂಕ್ 2 to 3 days ಶೂಟ್ ಮಾಡಿದ್ವಿ. ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಅವ್ರ ಕಾಲಿಗೆ ಕೈಯೆಲ್ಲ ಒಂದು ರೋಪ್ ಹಾಕಿ ಶೂಟ್ ಮಾಡುವಂತ ಒಂದು ಸೀಕ್ವೆನ್ಸ್ ಇತ್ತು. ಸೊ ಅದರಲ್ಲಿ ಬಹಳ ಡೆಡಿಕೇಟೆಡ್ ಆಗಿ ಏನೋ ಅಚೀವ್ ಮಾಡ್ಬೇಕಂತ ಒಂದು ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಕಾಣ್ತಾ ಇತ್ತು, ಯಾಕಂದ್ರೆ ಸುಮ್ಮನೆ ಬಂದು ನಿರ್ಮಾಪಕರೇ ದುಡ್ಡು ಹಾಕ್ತಾರೆ, ತಂದೆಯವರು ದುಡ್ಡು ಹಾಕ್ತಾರೆ, ಆರಾಮಾಗಿರ್ಬೋದು. ಬಟ್ ಈ ವಾಸ್ ಲೈಕ್ ಇಲ್ಲ, ನಾನು ಚೆನ್ನಾಗಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೇಕಂತಾನೆ ಬಂದು ಈ ಸಿನಿಮಾನ ಮಾಡ್ತಾರೆ. ನಾನು ನೋಡಿದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೂ ಅಷ್ಟೇ. ಹಾಗೂ ಅಲ್ಫೆ ಅವರು ಅವ್ರ ಜೊತೆ ಒಂದು ಕಾಂಬಿನೇಷನ್ ಸೀನ್ ಇತ್ತು. ಐ ವಾಸ್ ಹ್ಯಾಪಿ ಟು ವರ್ಕ್ ವಿತ್ ಹರ್. ಅಂಡ್ ವೈಜಿ ಮೋಹನ್ ಸರ್, ಐ ಥಿಂಕ್ ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಯು. It was a pleasure working with you because ಬರೀ ಚಿಕ್ಕ ವಯಸ್ಸಲ್ಲಿ ನಾವು ಸಿನಿಮಾಗಳನ್ನ ನೋಡ್ಕೊಂಡ್ ಬೆಳೆದಿದ್ವಿ. ಸೊ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ಒಂದು ಕ್ಯಾಮ್ರಾ ಫೇಸ್ ಮಾಡಿದಾಗ ಇಟ್ ವಾಸ್ ಲೈಕ್ ತಮಿಳಲ್ಲಿ ಒಂದು ದೊಡ್ಡ ಹೆಸರು. ಸೊ ಐ ವಾಸ್ ಲೈಕ್ ಯಾವ ತರ ಇರುತ್ತೆ ಅಂತ. ಬಟ್ ಇಸ್ ವೆರಿ ಕೋಆಪರೇಟಿವ್, ಇಸ್ ವೆರಿ ಎಂಕರೇಜಿಂಗ್. ಅವ್ರ ಜೊತೆ ಕೆಲಸ ಮಾಡಿದ್ದು ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆಮೇಲೆ ನಮ್ಮ ತಂದೆಯವರು ಇದ್ದಾರೆ ಈ ಸಿನಿಮಾನಲ್ಲಿ, ಬಟ್ ಅವ್ರ ಜೊತೆ ಕಾಂಬಿನೇಷನ್ ಇಲ್ಲ. ಅವರು ಜಾನ್ವಿ ಅವ್ರ ಜೊತೆ ಒಂದು ಕಾಂಬಿನೇಷನ್ ಇದ್ದು. ಅಂಡ್ ಜಾನ್ವಿ ಅವರು ಐ ಥಿಂಕ್ ಈ ಸಾಂಗ್ it's sound really beautiful and all the very best. ಜಾನ್ವಿ ಅವ್ರನ್ನ ಆಕ್ಚುಲಿ ಬಿಗ್ ಬಾಸ್ ಹೋಗ್ಕಿಂತ ಮುಂಚೆನೆ ಪರಿಚಯ ಇದ್ರು, ಒಂದು ಶೋ ಮಾಡಿದ್ರು ಜೊತೆಗೆ. ಸೊ ಅವರು ಅಷ್ಟೇ ಆಗ್ಲಿಂದ ಈಗಲೂ ನೋಡ್ಕೊಂಡ್ ಬಂದಿದ್ದೀನಿ. ಒಂದು ಪಾಸಿಟಿವ್ ಅಂಡ್ ವೆರಿ ಹಂಬಲ್ ಅಂಡ್ ನೈಸ್ ಹ್ಯೂಮನ್ ಬೀಯಿಂಗ್. ಇನ್ನೊಂದು ಅಚೀವ್ ಮಾಡ್ಬೇಕಂತ ತುಂಬಾ ಇದು ಮಾಡಿದೆ. ಸೊ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್, ಎಲ್ಲ ಒಳ್ಳೇದಾಗಿ. ಆಮೇಲೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಅಂಡ್ ತುಂಬಾ ಜನರ ಮನಸ್ಸಿನಾಗಿದ್ರು. ಅಶ್ವಿನಿ ಮ್ಯಾಮ್ ಅವರು ಬಂದಿದ್ದಾರೆ. ಸೊ and Cockroach City ಅವರು ಬಂದಿದ್ದಾರೆ. Thank you for all the wishes and thank you for the support. Thank you.